ಪಾಚಿ ಪಾಚಿ ಬಂಗಾರ ಪಾಚೋಡು, ನನ್ನ ಮುದ್ದು ಪಾಚೋಡು, ನನ್ನ ಬಂಗಾರ ಪಾಚೋಡು, ಅಳ್ಬೇಡ ಪಾಚೋಡು. ಇಲ್ಲೇ ಇದ್ದೀನಿ ನೋಡು, ಇಲ್ಲೇ ಇವನಿ. ಪಾಚಿ ಪಾಚಿ. ಯಾಕೆ ಸುಷ್ಮಾ, ಇನ್ನೂ ಮಲಗಿಲ್ವಾ ಮಗು? ಹಾ ಮಲಗದಾರಿ, ಮಲ್ಕೊಂಡಿದ್ದಾನೆ. ಸರಿ, ಅವನು ಹೇಗೂ ಮಲಗಿದ್ದಾನಲ್ಲ, ನೀನು ಸ್ವಲ್ಪ ರೆಸ್ಟ್ ಮಾಡು. ಅಯ್ಯೋ ನಂಗೆ ನಿದ್ದೆ ಬರ್ತಿಲ್ಲ ಕಣ್ರಿ. ಆಮೇಕಿಂದ ಹೊಸಿ ಮಲ್ಕತೀನಿ, ಇವಾಗೇನು ನಿದ್ದೆ ಬರ್ತಿಲ್ಲ. ನಿಮ್ಗೇನಾದ್ರೂ ಬೇಕಿತ್ತೆ? ಕಾಪಿ ಗೀಪಿ ಮಾಡ್ಕೊಬರೋಣೇನ್ರಿ? ಬೇಡ ಸುಷ್ಮಾ, ಕಾಫಿ ಏನು ಬೇಡ. ನಾನು ಮನೆಗೆ ಹೋಗಿ ಬರ್ತೀನಿ. ಅಮ್ಮ ಫೋನ್ ಮಾಡಿದ್ರು ಮನೆಗೆ ಬಾ ಅಂತ. ಇದ್ಯಾಕ್ರಿ, ಇನ್ನೊಂದು ವಾರ ಇರತ್ತಾನೆ? ಇಲ್ಲ ಸುಷ್ಮಾ, ಪುಣ್ಯ ಆಗಿ ಎಷ್ಟು ದಿವಸ ಆಯಿತು, ಇನ್ನೂ ಅಲ್ಲೇ ಇದೆಯಲ್ಲ, ಸ್ವಲ್ಪ ಕೆಲಸಗಳೈತೆ ಬಾಪ ಅಂತ ಅಪ್ಪಾಜಿನೂ ಫೋನ್ ಮಾಡಿದರು. ನಾನು ಬಂದಾಗಲೇ 15 ದಿವಸ ಆಯ್ತಲ್ವಾ, ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಾಗಿಂದ ಇಲ್ಲೇ ಇದ್ದೀನಿ. ಇನ್ನೇನು ಪುಣ್ಯ ಎಲ್ಲ ಮುಗಿಸ್ಕೊಂಡೆ ಹೋಗೋಣ ಅಂತ ಅತ್ತೆ ಅಂದಿದ್ದಕ್ಕೆ ನಾನು ಇಲ್ಲೇ ಉಳ್ಕೊಂಡೆ. ತಿಂಗಳೇ ಆಯ್ತಾ ಬಂತು, ಅದಕ್ಕೆ ಹೋಗೋಣ ಅಂತ. ಯಾಕ್ರಿ, ನಿಮಗೆ ಇಲ್ಲಿರೋದಕ್ಕೆ ಬೇಜಾರೇನ್ರಿ? ಹಾಗೆಲ್ಲ ಏನಿಲ್ಲ ಸುಷ್ಮಾ, ನೀನು ಯಾಕೆ ಆ ಥರ ಎಲ್ಲ ತಿಳ್ಕೊತೀಯ? ನನ್ನ ಹೆಂಡತಿ ಮಗನ ಜೊತೆ ನಾನಿರೋದಕ್ಕೆ ನನಗೆ ಬೇಜಾರಾ? ಮತ್ತೆ ನೀವೇ ಹೇಳ್ತಿದ್ದೀರಲ್ಲ ಮನೆಗೆ ಹೋಗ್ತೀನಿ ಅಂತ, ಅದಕ್ಕೆ ಕೇಳ್ದೆ. ಅಯ್ಯೋ ಅದು ಹಾಗಲ್ಲ ಸುಷ್ಮಾ, ಅಮ್ಮಂಗೆ ಯಾಕೋ ಹುಷಾರಿಲ್ವಂತೆ ಪಾಪ ಅಂತ ಅಂದರು. ಅಮ್ಮಂಗೆ ಹುಷಾರಿಲ್ಲ ಅಂದರೂ ನಾನು ಇಲ್ಲೇ ಇರೋದು ಸರಿ ಇರಲ್ಲ ಅಲ್ವಾ, ಅದಕ್ಕೆ ಹೋಗೋಣ ಅಂತ. ಏನು ಅತ್ತೆಗೆ ಹುಷಾರಿಲ್ವಂತ? ಏನಾಗದಂತೆ ರೀ? ಏನಾಗದಂತೆ ಅತ್ತೆಗೆ? ಏನೋ ಚಳಿ ಜ್ವರ ಅಂತೆ ಅಮ್ಮಂಗೆ, ಅದಕ್ಕೆ ಹೋಗಿ ಅಮ್ಮನ್ನ ಅದೇನು ಹಾಸ್ಪಿಟ್ಲಿಗೆ ಏನಾದ್ರು ಕರ್ಕೊಂಡು ಹೋಗ್ಬೇಕಾ ನೋಡ್ತೀನಿ. ಅಪ್ಪಾಜಿ ಕೈಲೂ ಆಗೋದಿಲ್ಲ ಅಲ್ವಾ, ನಾನೇ ಹೋಗಬೇಕು. ಹೌದೇ, ಸರಿ ಕಣ್ರಿ, ಹಂಗಾರೆ ಹೋಗಿ ನೋಡಿ ಮೊದಲು. ಅತ್ತೆ ಒಂದು ಹುಷಾರಿಲ್ಲ ಅಂದರೆ ಆಗಕ್ಕಿಲ್ಲ. ಪಾಪ ಮನೆ ಕೆಲಸ ಎಲ್ಲ ಒಂದೇ ಮಾಡ್ಕೊತೈತಲ್ಲ, ಅದಕ್ಕೆ ಕಣ್ರಿ, ಥಂಡಿ ಬೇರೆ ಅಲ್ವಾ, ಅದಕ್ಕೆ ಪಾಪ ಮೈ ಸನಕ್ಕಿಲ್ಲ ಅನಿಸ್ತದೆ. ಕರ್ಕೊಂಡೋಗ್ರಿ ಹಂಗಾರೆ ಆಸ್ಪತ್ರೆಗೆ ಹೋಗಿ ಏಕೆ ತೋರಿಸಿ, ಏನಾಗೋದು. ಹೌದು ಸುಷ್ಮಾ, ಸರಿ ಹಾಗಾದರೆ ನಾನು ಹೊರಡ್ಲಾ? ಮತ್ತೆ ಇನ್ಯಾವಾಗ ಬರ್ತೀರಿ? ಯಾಕೆ ಇಷ್ಟು ಬೇಗ ಸಪ್ಪಗಾದೆ ಸುಷ್ಮಾ? ಬರ್ತೀನಿ ಬಿಡು, ಒಂದು ವಾರ 15 ದಿವಸ ಬಿಟ್ಕೊಂಡು ಬರ್ತೀನಿ. ಎಷ್ಟು ದಿವಸ ಅಂತ ನಾನು ಇಲ್ಲೇ ಇರೋದು ಹೇಳು? ರೀ ಹಂಗಲ್ಲ ಕಣ್ರಿ, ನಿಮ್ಮ ಬುಟ್ಟಿ ಇರೋಕ್ಕೆ ಆಗಾಕಿಲ್ಲ ನನಗೆ. ಅದಕ್ಕೆ ಪಾಪು ಅದಕ್ಕಿಂತಲ್ವಾ ನೀವು ನನ್ನ ಜೊತೆನೇ ಇದ್ದೀರಲ್ಲ. ಇವಾಗ ಹೋಯ್ತೀನಿ ಅಂದರೆ ನನಗೆ ಬೇಜಾರಾಗಕ್ಕಿಲ್ವಾ ಹೇಳಿ? ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀಯ ಸುಷ್ಮಾ? ಬರ್ತೀನಿ ಬಿಡು, ಆಗಾಗ ಬಂದು ಹೋಗ್ತಾ ಇರ್ತೀನಿ. ಮತ್ತು ಹೇಳಿದ್ನಲ್ಲ ಸುಷ್ಮಾ, ಕೆಲಸದ ಕಡೆಯಿಂದನೂ ಸ್ವಲ್ಪ ಪ್ರೆಷರ್ ಇದೆ ಅಂತ. ವರ್ಕ್ ಫ್ರಮ್ ಹೋಮು ಆಯಿತು, ಮುಗೀತು, ಇನ್ನು ಆಫೀಸ್ಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ನಾನು ಆಫೀಸಿಗೆ ಬೇರೆ ಹೋಗಬೇಕು, ಈ ಮಂಡೇ ಹೋಗಿ ಜಾಯ್ನ್ ಆಗಬೇಕಮ್ಮ. ಅದೇ ಹೇಳಿದ್ರಲ್ಲ ಅವತ್ತೇ, 1ನೇ ತಾರೀಕಿಂದ ಹೋಗಿ ಜಾಯ್ನ್ ಆಗಬೇಕು ಅಂತ. ಹೌದು ಸುಷ್ಮಾ, ಇನ್ನು ಆಫೀಸ್ಗೆ ಹೊರಟ್ರೆ ನಾನು ಇಲ್ಲಿ ಎಲ್ಲಿ ಬರೋಕ್ಕಾಗುತ್ತೆ ಹೇಳು? ನೋಡೋಣ, ಆದರೂ ಶನಿವಾರ ಭಾನುವಾರ ಲೀವ್ ಇದ್ದಾಗ ಬರ್ತೀನಿ ಆಯಿತಾ? ಬೇಜಾರಾಗ್ಬೇಡ, ಒಂದು 15 ದಿವಸಕ್ಕೆ ಒಂದು ಸರಿ ಬಂದು ಹೋಗ್ತೀನಿ. ಆಯಿತು ರೀ. ಮತ್ತು ಪಾಪುನ ಚೆನ್ನಾಗಿ ನೋಡ್ಕೋ, ಅವನ್ನ ಜಾಸ್ತಿ ಅಳಿಸ್ಬೇಡ. ನೀನು ಅಷ್ಟೇ ಟೈಮ್ ಟು ಟೈಮ್ ಊಟ ಮಾಡು ಸರಿಯಾಗಿ, ಗೊತ್ತಾಯ್ತಾ? ಮತ್ತು ಡಾಕ್ಟ್ರು ಕೊಟ್ಟಿರೋ ಐರನ್ ಟ್ಯಾಬ್ಲೆಟ್ಸು ಎಲ್ಲ ತೊಗೋಬೇಕು. ಏನೋ ಅದನ್ನೆಲ್ಲ ಇನ್ನೂ 3 ತಿಂಗಳು ತೊಗೋಬೇಕಂತೆ. ಪಾಪುಗೂ ಎಲ್ಲ ಸಿರಪ್ಗಳೆಲ್ಲ ಕೊಟ್ಟಿದ್ದಾರಲ್ಲ, ಅದು ಕರೆಕ್ಟ್ ಟೈಮ್ಗೆ ಹಾಕು. ಏನು? ಹ್ಞೂ ರೀ, ಆಯಿತು. ಈಗ ನನ್ನ ಎದುರಿಗೆ ಆಯಿತು ಅಂತ ಹೇಳ್ತೀಯ, ಆಮೇಲೆ ಟೈಮ್ ಟು ಟೈಮ್ ಊಟ ಮಾಡಲ್ಲ, ಹೊತ್ತೊತ್ತಿಗೆ ಟ್ಯಾಬ್ಲೆಟು ಟಾನಿಕ್ಸು ಏನು ತೊಗೊಳ್ಳೋದಿಲ್ಲ. ಗೊತ್ತಾಯ್ತಾ? ಅವೆಲ್ಲ ಮಾಡಬಾರ್ದು. ಅತ್ತೆಗೆ ಸುಮ್ಮನೆ ಹಿಂಸೆ ಕೊಡಬೇಡ. ಏನು? ಅತ್ತೆಗೆ ಪಾಪ ಕೆಲಸ ಜಾಸ್ತಿ ಈಗಲೇ. ಆಯಿತಾ? ಅಲ್ಲ ಕಣ್ರಿ, ಇನ್ನು ಸೋಮವಾರ ತಾನೇ ನೀವು 1ನೇ ತಾರೀಕು ತಾನೇ ಜಾಯ್ನ್ ಆಗೋದು, ಅಲ್ಲಿವರೆಗಾರೆ ಇದ್ದೋಗ್ರಿ. ನಾನು ಹಾಗೆ ತಾನೇ ಅಂದ್ಕೊಂಡಿದ್ದೆ, ಅಲ್ಲಿವರೆಗೂ ಇಲ್ಲೇ ಇರೋಣ ಅಂತ. ಆದರೆ ಅಪ್ಪ ಫೋನ್ ಮಾಡಿದ್ರಲ್ಲಮ್ಮ, ಅಮ್ಮಂಗೆ ಹುಷಾರಿಲ್ಲ ಅಂತ. ಹೋಗಿ ನೋಡಬೇಕು ತಾನೇ. ಅದು ಅಲ್ಲದೆ ಅಮ್ಮ ಯಾಕೋ ಈಗೀಗ ತುಂಬ ಸಪ್ಪಗಾಗಿದ್ದಾರೆ. ನನ್ನ ಹತ್ರ ಜಾಸ್ತಿ ಮಾತಾಡ್ತಾನೂ ಇಲ್ಲ. ಏನು ಕೇಳೋಣ, ಏನು ನೋಡಬೇಕಲ್ವಾ? ಹೌದು ಕಣ್ರಿ, ಅತ್ತೆವ ನನ್ನ ಹತ್ರನೂ ಸರಿಯಾಗಿ ಮಾತಾಡ್ತಿಲ್ಲ. ಏನಾಯ್ತು ಗೊತ್ತಿಲ್ಲ. ಅವತ್ತು ಆಸ್ಪತ್ರೆಯಿಂದ ಬಂದು ಹೋಯ್ತಲ್ಲ, ಪಾಪನು ನನ್ನ ನೋಡ್ಕೊಂಡು ಅವತ್ತು ಹೋಯ್ತಷ್ಟೇ. ಆಮ್ಯಾಕೆ ಏನಾಯ್ತು ಅವಾಗಿಂದ ಸರಿಯಾಗಿ ಮಾತಾಡ್ತಿಲ್ಲ. ಅವ್ರ ಹತ್ರ ಮಾತಾಡ್ದಂತೆ ಸರಕವ್ರ ಎಲ್ಲ ಅಂತ ಪುಣ್ಯಕ್ಕೆ ಬಂತಲ್ಲದು, ಅವತ್ತು ಸರಿಯಾಗಿ ಮಾತಾಡಿಲ್ಲ ಅತ್ತೆವ. ಪಾಪನ ಮಾತ್ರ ಎತ್ಕಂತು ಮುದ್ದಾಡ್ತು ಅಷ್ಟೇ. ಹೋಗ್ಬತ್ತೀನಿ ಕಣವ ಅಂತ ಅಂದ್ಬಿಟ್ಟು ಹೋಗಿದ್ದು, ಏನು ಮಾತಾಡ್ತಿಲ್ಲ. ಅತ್ತೆ ಪಾಪ ಮೈ ಸನಕಿಲ್ವೇನೋ ಅದಕ್ಕೆ ಅಂತ ನಾನು ಅನ್ಕೊಂಡೆ. ಯಾಕೋ ತಲೆಗಿಲ್ ನೋವೇನೋ ಅಂತ ಅನ್ಕೊಂಡೆ. ಹೌದು, ಅದಕ್ಕೇ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬರ್ತೀನಿ. ಏನು ಅಂತ ಕೇಳ್ತೀನಿ ಅಮ್ಮನ, ಏನಾಗಿದೆ ಅಂತ. ಮತ್ತು ನನ್ನ ತಂಗಿ ಬೇರೆ ಬರ್ತಾ ಇದ್ದಾಳೆ, ಅಮ್ಮಂಗೆ ಬೇರೆ ಹುಷಾರಿಲ್ವಲ್ಲ, ಅವಳಿಗೂ ಲೀವ್ ಇದೆಯಂತೆ. ಒಂದು 15 ದಿವಸನೋ ಏನೋ ಲೀವ್ ಇದೆಯಂತೆ, ಅದಕ್ಕೆ ಬರ್ತೀನಿ ಅಂತ ಹೇಳಿದಳು.
ಏನು ಹೌದೇನ್ರಿ? ಜಾನು ಬರ್ತಾಳಂತ? ಯಾವಾಗ ರೀ? ಈ ಭಾನುವಾರ ಬರ್ಬೋದು ಸುಷ್ಮಾ. ಎಕ್ಸಾಮ್ ಎಲ್ಲ ಮುಗ್ದಿರ್ಬೇಕೇನೋ ಅಲ್ವೇನ್ರಿ? ಅದಕ್ಕೆ ಬರ್ತಿರ್ಬೇಕು ರೀ. ಕರ್ಕೊಬನ್ರಿ ಜಾನುವ. ಪಾಪನು ನೋಡಿಲ್ವಲ್ಲ ಹೆಂಗುವ. ಕರ್ಕೊಬರ್ರಿ ಅವಳ. ನಾನು ನೋಡಿ 2 ದಿವಸ ಆಯ್ತು. ಸರಿ ಸುಷ್ಮಾ, ಅವಳು ಬಂದ್ಮೇಲೆ ಕರ್ಕೊಂಡು ಬರ್ತೀನಿ ಬಿಡು. ಸುಷ್ಮಾ ಅಳಿಯಂದ್ರೆ, ಓ ಮಗ ಮಲ್ಕೊಂಡದೆ? ಹ್ಞೂ ಅತ್ತೆ, ಮಲ್ಗವನೆ. ಅಳಿಯಂದ್ರೆ ಬರ್ರಿ, ಕಾಪಿ ಮಾಡಿವ್ನಿ, ಕುಡಿ ಬರ್ರಿ. ಮಗ ಸುಷ್ಮಾ ನಿಂಗೋಸಿ ಕೊಡ್ಲೇನಮ್ಮ ಕಾಪಿ? ಬೇಡ ಕಣವ. ಯಾಕೆ ಮಗ? ಕಾಪಿ ಬೇಡ ಅಂತಿದ್ದಿ, ಕುಡಿಯೋಸಿ. ಅಯ್ಯೋ ನಂಗೆ ಬೇಡ ಕಣವ, ನೀವು ಮಳಿಯಂಗೆ ಕೊಡು. ಯಾಕೆ ಮಗ ಹಿಂಗೆ ಸಪ್ಪಗಿದ್ದಿ? ಅದು ಏನೂ ಇಲ್ಲ ಅತ್ತೆ, ನಾನು ಮನೆಗೆ ಹೊರಡ್ತೀನಿ ಅಂತ ಅಂದೆ, ಅದಕ್ಕೆ ಸಪ್ಪಗಾಗವಳು. ಏನು ಮನೆಗೆ ಹೋಗ್ತೀರಾ? ಯಾಕಳಿ ಅಂದ್ರೆ? ಯಾಕಪ್ಪ ದಿಢೀರಂತ ಮನೆಗೆ ಹೋಗ್ತೀನಿ ಅಂತಿದ್ದೀರಿ? ಅದು ಅತ್ತೆ, ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ರು, ಅಮ್ಮಂಗೆ ಏನೋ ಹುಷಾರಿಲ್ವಂತೆ, ಅದಕ್ಕೇನೆ ಹೋಗಬೇಕು. ಅದು ಅಲ್ಲದೆ ನಮ್ಗೆ ಹೇಳಿದ್ನಲ್ಲ ಅತ್ತೆ, 1ನೇ ತಾರೀಕಿಂದ ನಾನು ಆಫೀಸ್ಗೆ ಹೋಗಿ ಕೆಲಸ ಮಾಡಬೇಕು ಅಂತ, ಅದಕ್ಕೆಲ್ಲ ನಾನು ಸ್ವಲ್ಪ ತಯಾರಿ ನಡೆಸ್ಕೋಬೇಕು, ಅದಕ್ಕೋಸ್ಕರ. ಹ್ಞೂ ಕಣಪ್ಪ, ಹೇಳಿದ್ರಲ್ಲ 1ನೇ ತಾರೀಕಿಂದ ಆಫೀಸ್ಗೆ ಹೋಗ್ಬೇಕು, ಅಲ್ಲಿವರೆಗೆ ಇರ್ತೀನಿ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಮನೆಗೆ ಹೋಗ್ಬೇಕು ಅಂತಿದ್ದೀರಿ. ಯಾಕಂತೆ? ಏನಾಯ್ತು ಬೀಗರಿಗೆ? ಯಾಕೆ ಹುಷಾರಿಲ್ವಂತ? ಏನಂತಪ್ಪ? ಅಮ್ಮನಿಗೆ ಚಳಿ ಜ್ವರ ಅಂತೆ, ಅದಕ್ಕೆ ಹೋಗಬೇಕು. ನೋಡಿಬಿಟ್ಟು ಹಾಸ್ಪಿಟ್ಲಿಗಾದರೂ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ತೀನಿ, ಮತ್ತು ಏನು ನೋಡೋಣ. ಅದು ಅಲ್ಲದೆ ನನ್ನ ತಂಗಿ ಬೇರೆ ಬರ್ತಿದ್ದಾಳೆ ಊರಿಂದ, ಅದಕ್ಕೆ ನಾನು ಹೋಗಬೇಕು ಅತ್ತೆ. ಓ ಅದಕ್ಕೆಯಾ ನಿಮ್ಮ ಹೆಂಗಸರು ಈ ಥರ ಮಕ ಇಳೆ ಬಿಡ್ಕೊಂಡು ಕೂತಿರೋದು? ಹ್ಞೂ ಅತ್ತೆ, ಅದಕ್ಕೇನೆ. ಮಗ ಸುಷ್ಮಾ, ಅದಕ್ಕೆಲ್ಲ ಯಾಕಮ್ಮ ಬೇಸರ ಮಾಡ್ಕತಿ? ಹೋಗಿ ಬರಲಿ ಬಿಡವ. ನಿಮ್ಮ ಅತ್ತೆಗೆ ಬೇರೆ ಹುಷಾರಿಲ್ಲ ಅಂತೆ, ಈ ಟೈಮ್ನಾಗೆ ಅಳಿಯಂದ್ರೆ ಇಲ್ಲೇ ಇದ್ರೆ ಏನು ಚೆನ್ನಾಗಿರ್ತದೆ. ಅದಲ್ದೆ ಅವರೇ ಫೋನ್ ಮಾಡಿ ಕರೆದವ್ರಿ ಬಾಪ ಅಂತ. ಏನು ಕೆಲಸ ಇರ್ತತೋ ಏನೋ ಪಾಪ. ಯಾಕವ? ಹೋಗಿ ಬರಲಿ ಬಿಡು. ನಿಮ್ಮ ನಾದ್ನಿ ಬೇರೆ ಗೊತ್ತಾಯ್ತಂತೆ. ನಾನು ನಿಮ್ಮ ನಾದ್ನಿನ ಕರ್ಕೊಂಡು ಬರ್ತಾರೆ ಬಿಡು ಬೇಕಾರೆ ಅಳಿಯಂದು. ಕಣವ, ಅದಕ್ಕೆ ನಾನು ಹೋಗಿ ಬರ್ರಿ ಅಂತಂದೆ. ಅತ್ತೆಗೆ ಬೇರೆ ಹುಷಾರಿಲ್ವಲ್ಲ, ಹೋಗಿ ತೋರಿಸ್ಕೊ ಬರಲಿ ಆಸ್ಪತ್ರೆಗೆ ಪಾಪ ಅತ್ತೆ. ಅಲ್ಲಿ ಕಣವ ಸುಷ್ಮಾ, ನೀನೇ ಹೇಳ್ತಿದ್ದಿ ಹೋಗ್ಲಿ ಅಂತ. ಆಮೇಲೆ ನೋಡಿದ್ರೆ ಮಗ ಹಿಂಗೆ ಬಿಟ್ಕೊಂಡು ಕೂತ್ಕೊಂಡ್ರೆ ಅಳಿಯಂದ್ರಿಗೆ ನೀನು ಬಿಟ್ಟು ಹೋಗಕ್ಕೆ ಮನ್ಸಿಗೆ ಬರ್ತದಾ ಹೇಳು? ಅದಕ್ಕೆ ನಗ್ನಗ್ತಾ ಕಳಿಸ್ಕೊಡ್ಬೇಕು. ನಿನ್ನ ಗಂಡ ಏನು 106 ಕಿಲೋಮೀಟ್ರ್ ದೂರ ಆದರೆ ಹೇಳು, ಪಕ್ಕ ದೂರ ತಾನೇ. ಒಂದು ಫೋನ್ ಮಾಡಿದ್ರೆ ಬರ್ತಾರಪ್ಪ, 10 ನಿಮಿಷಕ್ಕಾಗಲೇ ಇಲ್ಲೇ ಇರ್ತಾರೆ. ಅದಕ್ಕೆ ಯಾಕವ ನೀನು ಬೇಸರ ಮಾಡ್ಕೊಂಡು? ಅದು ಯೋರಿಲ್ಲ ಕಣವ, ಅದು ಈಗ ದಿವಸ ನಮ್ಮ ಜೊತೆಯಾಗಿ ಇದ್ರಲ್ಲ, ಈಗ ಹೋಯ್ತೀನಿ ಅಂತವ್ರಲ್ಲ, ಅದಕ್ಕೆ ಹೊಸಿ ಬೇಜಾರಾಯ್ತು ಅಷ್ಟೇ. ಸರಿ ಕಣ್ರಿ, ನೀವು ಹೋಗಿ ಬನ್ನಿ. ಅತ್ತೆವಂಗೆ ಬೇರೆ ಹುಷಾರಿಲ್ವಲ್ಲ, ಮೊದಲು ಹೋಗಿ ಆಸ್ಪತ್ರೆಗೆ ತೋರಿಸಿ ಅತ್ತೆವಂಗೆ ಏನಾಗೋದು ಅಂತ ನೋಡಲಿ. ಸರಿ, ಹೋದ ತಕ್ಷಣ ಫೋನ್ ಮಾಡಿರಿ. ಹ್ಞೂ ಸರಿ ಸುಷ್ಮಾ, ಆಯಿತು, ಹೋದ ತಕ್ಷಣ ಫೋನ್ ಮಾಡ್ತೀನಿ ಆಯಿತಾ? ನೀನು ಹುಷಾರು, ಪಾಪು ಹುಷಾರು. ಅತ್ತೆ ನಾನು ಹೋಗಿ ಬರ್ತೀನಿ, ಮಾವ ಬಂದರೆ ಹೇಳಿಬಿಡಿ. ಹ್ಞೂ ಕಣ್ಣಳಿ ಅಂದರೆ, ಅಲ್ಲ ಊಟ ಆದರೂ ಮಾಡ್ಕೊಂಡು ಹೋಗ್ಬೋದಿತ್ತು ಕಣ್ಣಳಿ ಅಂದರೆ, ಇನ್ನೇನು ಅಡುಗೆ ಮಾಡಿಬಿಟ್ಟಿದ್ದೆ. ಅಯ್ಯೋ ಬೇಡ ಅತ್ತೆ, ಈಗಷ್ಟೇ ಟಿಫನ್ ಆಯಿತು, ಇನ್ನು ಊಟ ಅಂದರೆ ಲೇಟ್ ಆಗಿಬಿಡುತ್ತೆ. ಅಮ್ಮಂಗೆ ಫಸ್ಟ್ ಹೋಗಿ ನೋಡೋಣ, ಚಳಿ ಜ್ವರ ಅಂತೆ, ಅದಕ್ಕೇ ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಸರಿನಪ್ಪ ಆಯಿತು. ನಿಮ್ಮ ಮಾವಯ್ಯ ಬೇರೆ ಇಲ್ಲ, ಅಲ್ಲಿ ಕಡೆ ಹೋಗೈತೆ, ಬಂದರೆ ಹೇಳ್ತೀನಿ ಬಿಡಿ. ಸರಿ ಅತ್ತೆ, ಅಲ್ಲೇನಾದರೂ ದಾರಿಯಲ್ಲಿ ಸಿಕ್ಕಿದ್ರೆ ಮಾವ ನಾನು ಹೇಳಿ ಹೋಗ್ತೀನಿ, ಇಲ್ಲ ಅಂದರೆ ಬಂದಮೇಲೆ ನೀವೇ ಹೇಳಿಬಿಡಿ. ಆಯ್ತಪ್ಪ. ಸರಿ ಸುಷ್ಮಾ, ನಾನು ಇನ್ನು ಬರಲಾ? ಹುಷಾರು, ಆರೋಗ್ಯ ಹುಷಾರು. ಏನು ಮಲ್ಗೆ ಇರು, ಅತ್ತೆ ಹೇಳ್ದಂಗೆ ಕೇಳು. ಅತ್ತೆಗೆ ಸುಮ್ಮನೆ ಟಾರ್ಚರ್ ಕೊಡಬೇಡ. ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಎಲ್ಲ ಮಾಡು, ಮಾತ್ರೆಗಳೆಲ್ಲ ಹಾಕೋ. ಹೇಳಿದ್ದು ಕೇಳಿಸ್ತು ತಾನೇ? ಪಾಪುನ ಚೆನ್ನಾಗಿ ನೋಡ್ಕೊ. ಬನ್ನಿ ಮಗ ಸುಸ್ಸು, ಯಾಕವ ಹಿಂಗೆಲ್ಲ ಅಳಬಾರ್ದು ಕಣವ. ಬಾಣಂತಿ ಸನ್ನೆ ಆಯ್ತದೆ ಕಣವ. ಅಳಬಾರ್ದು ಹಿಂಗೆಲ್ಲ, ಸುಮ್ಕಿರು, ತಲೆನೋಗುತ್ತದೆ ಕಣವ. ಬಾಣಂತಿ ನೀನು, ಹಿಂಗೆಲ್ಲ ಅಳಬಾರ್ದು ಕಣ್ ಮಗ. ಸುಷ್ಮಾ, ಯಾಕೆ ಈಗ ಅಳ್ತಿದ್ಯಾ? ನೋಡಿಲ್ಲಿ, ನನ್ನ ನೋಡು ಸುಷ್ಮಾ. ನೀನು ಈ ಥರ ಅಳ್ತಾ ಕಳಿಸಿದ್ರೆ ನಾನು ಹೇಗೆ ಹೋಗ್ಲಿ ಸುಷ್ಮಾ? ಸರಿ ಬಿಡು, ಹೋಗಲ್ಲ. ನಾನು ಇಲ್ಲೇ ಇರಬೇಕಾ? ನಿನಗಿಷ್ಟ ಇದ್ದರೆ ನಾನು ಇಲ್ಲೇ ಇರ್ತೀನಿ ಬಿಡು, ಹೋಗಲ್ಲ. ಅಪ್ಪಾಜಿಗೆ ಫೋನ್ ಮಾಡಿ ಏನೋ ಒಂದು ಹೇಳ್ತೀನಿ. ಸುಷ್ಮಾ ನೋಡ್ದಾ, ಅಳಿಯಂದ್ರಿಗೆ ಯಾಕೆ ಬೇಸರ ಮಾಡ್ತಿದ್ದೀವ ನೀನು? ನಿಮ್ಮ ಅತ್ತೆ ಒಂದು ಹುಷಾರಿಲ್ಲ ಅಂದರೂ ಅಳಿಯಂದ್ರೆ ಇಲ್ಲಿ ಇರೋಕ್ಕಾಗತ್ತೆ? ಅವ್ರು ನಮ್ಮ ಬಗ್ಗೆ ಏನು ತಿಳ್ಕೊಳ್ಳೋದಕ್ಕಿಲ್ಲ. ಅಳಿಯಂದ್ರು ಬೈಕತ್ತಾರೆ, ನಮ್ಮನ್ನು ಬೈಕೊಂತಾರೆ ಅಷ್ಟೇಯ. ಸುಷ್ಮಾ ಯಾಕೆ ಹಿಂಗೆ ಮಾಡ್ತಿದ್ಯಾ ನೀನು? ಹೇಳವ್ವ.
ಅಳಿಯಂದ್ರೆ ನೀವ್ಯಾಕೆ ಈ ಥರ ಎಲ್ಲ ಮಾತಾಡ್ತೀರಿ? ಮೊದಲು ಹೋಗಿ ಬಿಗ್ರನ್ನ ಅದೇನೋ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕೋ ಏನೋ ನೋಡೋಗ್ರಿ. ಸುಮ್ಮನೆ ಪಾಪ ನೀವ್ಯಾಕೆ ಇಲ್ಲಿ ಉಳ್ಕೊಂಡಿರಿ? ಅವಳು ಹಂಗೆ ಸೆಚ್ಕೊಂಡ್ರೆ ಬಿಡಾಕಿಲ್ಲ ಯಾರನ್ನುವ. ಅದು ಅಲ್ಲದೆ ನೀವು ಹೆರಿಗೆ ಆದಾಗಿಂದ ಅವಳ ಜೊತೆಯಾಗೆ ಇದ್ದೀರಲ್ಲ, ಅದಕ್ಕೆ ತುಂಬ ಹಚ್ಕೊಬಿಟ್ಟವಳೆ. ಒಂದಿನ 2 ದಿನ ಆಮೇಲೆ ಸರೋಯ್ತಾಳೆ. ಹೋಗಿದ್ದು ಬರೋಗ್ರಿ. ಅಯ್ಯೋ ಹಾಗಲ್ಲ ಅತ್ತೆ, ನೋಡಿ ಇವಳಿಗೆ ಈ ಥರ ಅಳ್ತಾ ಇದ್ರೆ ನನಗೆ ಅಲ್ಲಿ ಹೋಗಿ ಸಮಾಧಾನ ಇರಲ್ಲ ಅತ್ತೆ. ಅಯ್ಯೋ ಹಂಗಂತೇಳಿ ಇಲ್ಲೇ ಇರೋಕ್ಕಾಗತ್ತಾ ಹೇಳಿ? ಇನ್ನೇನು 1ನೇ ತಾರೀಕಿಂದ ಆಫೀಸ್ ಬೇರೆ ಹೋಗ್ಬೇಕು. ಆಗೇನು ಮಾಡೋಳು ಇವಳು? ಏನೇ ಆಫೀಸಿಗೆ ಬೇರೆ ನಿನ್ನ ಗಂಡ ಹೋಗ್ಬೇಕಲ್ಲ, ಅವಾಗೇನು ಮಾಡಿ ಕೆಲಸ ಬಿಟ್ಟು ಮನೆಗೆ ಕುತ್ಕೊಂತ ಹೇಳಿಯಾ? ಹೇಳವ, ಯಾಕೆ ಹಿಂಗೆ ಅಳ್ತಿದ್ಯಾ? ಏನು ಬೇಡ ಅದೇ ಹೋಗಿದ್ದು ಬನ್ನಿ, ನಾನು ಅಳಕಿಲ್ಲ. ಅಳೋದಿಲ್ಲ ಅಂದ್ಬಿಟ್ಟು ಅದ್ರೂ ಹತ್ಕೊಂಡೇ ಹೇಳ್ತಿದ್ಯಲ್ಲ ಸುಷ್ಮಾ. ಆಯ್ತು ಬಿಡಿ, ಇನ್ನು ಅಳಕಿಲ್ಲ. ಸರಿ ರೀ, ಹೋಗಿದ್ದು ಬನ್ನಿ. ಅತ್ತೆ ಅವಂಗೆ ಏನಾಗೋದು ಮೊದಲು ಹೋಗಿ ಆಸ್ಪತ್ರೆಗೆ ತೋರಿಸಿ ಆಯ್ತಾ ರೀ. ಅವಾಗ ಬರ್ತಾ ಇರ್ರಿ. ಶನಿವಾರ ಭಾನುವಾರ ಅಂದಾಗ ಬಂದ್ಬಿಡ್ರಿ. ಆವಾಗ ಆಫೀಸು ರಜೆ ಇರ್ತದಲ್ಲ, ಬರ್ತೀರ ತಾನೇ? ಹೂನಮ್ಮ, ಖಂಡಿತ ಬರ್ತೀನಿ. ನಿನ್ನ ಬಿಟ್ಟು ನಾನು ಹೇಗಿರಲಿ ಹೇಳು? ನನಗೂ ನಿನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ, ಆದರೂ ಹೋಗಲೇಬೇಕಲ್ಲ. ಬರಲಾ? ಸರಿ ರೀ, ನಡೀರಿ, ಅಲ್ಲಿವರೆಗೂ ಬರ್ತೀನಿ ನಾನು. ಏನು ಬೇಡ ಸುಷ್ಮಾ, ನೀನು ಇನ್ನೂ ಜಾಸ್ತಿ ಓಡಾಡಬಾರ್ದು. ಇನ್ನೊಂದು ಸ್ವಲ್ಪ ದಿವಸ ರೆಸ್ಟಲ್ಲೇ ಇರಬೇಕು. ಇಷ್ಟೋ ತನಕ ನೀನು ಎದ್ದು ಕೂತಿರೋದೇ ತಪ್ಪು, ಗೊತ್ತಾ? ನಾನು ಹೋಗಿ ಬರ್ತೀನಿ, ಹೋಗು ಪಾಪು ಜೊತೆ. ಅವ್ನು ಮಲಗಿದಾಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತಗೊಂಡು. ಸರಿ, ಬರಲಾ ನಾನಿನ್ನು? ಪಾಪನ ಎತ್ಕೊಳ್ಳೋಣ ಅಂದರೆ ಇನ್ನೂ ಮಲಗಿದ್ದಾನೆ. ಸರಿ, ನೀವು ಹೋಗಿ ರೆಸ್ಟ್ ಮಾಡು ಆಯಿತಾ? ಅತ್ತೆ, ನಾನಿನ್ನು ಬರ್ತೀನತ್ತೆ. ಸುಷ್ಮಾ, ಪಾಪು ಹುಷಾರು. ಸರಿ ಹೇಳಿ ಅಂದರೆ ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮ್ಮ ಹೆಂಡತಿ ಮಗುನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ನೀವು ಹುಷಾರು ಹೇಳಿ ಅಂದರೆ ಹೋಗಿದ ತಕ್ಷಣ ಫೋನ್ ಮಾಡಿರಿ. ಬೀಗ್ರಿಗೆ ಏನಾಗದೆ ನೋಡಿರಿ, ಮೊದಲು ಆಸ್ಪತ್ರೆಗೆ ಏನಾದ್ರು ಕರ್ಕೊಂಡು ಹೋಗ್ಬೇಕಾ ನೋಡಿ. ಬರ್ತಾ ಇರಿ ಹೇಳಿ ಅಂದರೆ. ಸರಿ ಅತ್ತೆ, ಮನೆಗೆ ಹೋದ ತಕ್ಷಣ ಫೋನ್ ಮಾಡ್ತೀನಿ. ಸರಿ ಕಣಪ್ಪ. ಸರಿ ಬರ್ರಿ, ಊರಿಗೆ ಹೋಗ್ತಾ ಇದ್ದೀರಾ? ಒಂಚೂರು ಚಟ್ನಿ ಪುಡಿ ಎಲ್ಲ ಮಾಡಿಟ್ಟಿವ್ನಿ, ತಗೊಂಡೋಗಿವ್ರಂತೆ. ಬೀಗ್ರಿಗೆ ಇಷ್ಟ ನಾನು ಮಾಡೋದು ಚಟ್ನಿ ಪುಡಿ ಎಲ್ಲ. ಹಸಿ ತಗೊಂಡು ಎಲ್ಲ ಬಾಕ್ಸ್ಗೆ ಹಾಕಿಕ್ಕಿರ್ತೀನಿ, ತಗೊಂಡೋಗ್ರಿ. ಹಂಗೆಯ ಹುಳಿಕಾಳೆಲ್ಲ ಅದೇ ಹಂಗೆ ಗಾಡಿಗೆ ಹಾಕ್ತೀನಿ, ತಗೊಂಡೋಗ್ರಪ್ಪ. ಅಯ್ಯೋ ಅದೆಲ್ಲ ಏನಕ್ಕೆ ಅತ್ತೆ, ಬೇಡ ಬಿಡಿ. ರೀ ತಗೊಂಡೋಗ್ರಿ, ಯಾಕೆ ಬೇಡ ಅಂತೀರಿ? ಅತ್ತೆ ಅಲ್ಲಿ ಬೇರೆಯವ್ರ ಕಡೆ ತರಿಸ್ಕೊತಿದ್ದೆ ಹುಳಿಕಾಳನ್ನ, ತಗೊಂಡೋಗ್ರಿ ಸುಮ್ಮನೆ. ಸರಿ ಆಯಿತು. ಸರಿ, ನಾನೆಲ್ಲ ರೆಡಿ ಮಾಡಿ ಇಕ್ಕಿರ್ತೀನಿ, ಬರ್ರಪ್ಪ. ಸರಿ ಸುಷ್ಮಾ, ನಾನಿನ್ನು ಬರಲಾ? ಆಯಿತು ರೀ. ಹುಷಾರು. ಸರಿ ಆಯಿತು, ನೀವು ಹುಷಾರು. ಹೋದ ತಕ್ಷಣ ಫೋನ್ ಮಾಡಿ ಆಯ್ತಾ? ನಿಮಗೋಸ್ಕರ ಕಾಯ್ತಿರ್ತೀನಿ. ಶನಿವಾರ ಭಾನುವಾರ ಆದ ತಕ್ಷಣ ಬಂದ್ಬಿಡಿ. ಅತ್ತೆ ಮಾವನೆಲ್ಲ ಕೇಳ್ದೆ ಅಂತ ಹೇಳಿ, ಅತ್ತೆನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಆಯಿತು.